ನಾವು ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿರುವುದು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೀತಾ ಇರುವಂತಹ ಅಖಿಲ ಭಾರತ ಶರಣ ಸಾಹಿತ್ಯ 13ನೇ ಸಮ್ಮೇಳನದ ಬಗ್ಗೆ ನಮಗೆ ವಿವರಗಳನ್ನು ಕೊಟ್ಟು ಆ ಮೂಲಕ ನಾಡಿನ ಜನಮಾನಸಕ್ಕೆ ಅದನ್ನು ತಾವು ಕಟ್ಟಿಸಬೇಕು ಅನ್ನೋ ಒಂದು ನಿರೀಕ್ಷೆಯಿಂದ ಅಪೇಕ್ಷೆಯಿಂದ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ನಮ್ಮ ನಡುವೆ ಬಹಳ ಕ್ರಿಯಾಶೀಲರು, ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಪೂಜ್ಯ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮಿ ಇದ್ದಾರೆ. ಅವರು ಪ್ರಸ್ತುತ ನಮ್ಮ ಚಿತ್ರದುರ್ಗ ಮುರುಘರಾಜೇಂದ್ರ ಬೃಹನ್ಮಠದ ಆಡಳಿತ ಮಂಡಳಿ ಸದಸ್ಯರಾಗಿದ್ದಾರೆ ಮತ್ತು ಈ ಸಮ್ಮೇಳನದ ಬೆನ್ನೆಲುಬಾಗಿದ್ದಾರೆ. ಹಾಗೆಯೇ ನಮ್ಮ ಅಲ್ಲಿನ ಈ ಬೃಹನ್ಮಠ ಮತ್ತು ವಿದ್ಯಾಪೀಠದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಕಳಸದ IAS ನಿವೃತ್ತ ಅವರು ಸಹ ನಮಗೆ ಬೆನ್ನೆಲುಬಾಗಿ ಸಮ್ಮೇಳನಕ್ಕೆ ನಿಂತಿದ್ದಾರೆ. ಜಿಲ್ಲೆಯಿಂದ ವೀರೇಶನ್ನವರು ಅವರು ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿ ಮತ್ತು ನಮ್ಮ ಶರಣ ಸಾಹಿತ್ಯ ಸಮ್ಮೇಳನ ಉಪಾಧ್ಯಕ್ಷರಾಗಿ ನಮಗೆ ಭಾಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಶಿವಮೂರ್ತಿಯವರು ಸ್ವಾಗತ ಸಮಿತಿಯ ಹಿರಿಯ ಕ್ರಿಯಾಶೀಲ ಸದಸ್ಯರಿದ್ದಾರೆ. ಸನ್ಮಾನ್ಯ ನಮ್ಮ ಹೋರಾಟಗಾರರು, ಚಳುವಳಿಯ ಹೋರಾಟಗಾರರು, ಕನ್ನಡದ ಹೋರಾಟಗಾರ ಪಾಲ್ನೇಕರಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಗಾಂಜಿಯವರಿದ್ದಾರೆ. ತಮಗೆಲ್ಲ ಗೊತ್ತಿದ್ದಾಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು 1986ರಲ್ಲಿ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ರಾಜಗುರು ತಿಲಕ ಮಹಾದಾರ್ಶನಿಕ ಜಗದ್ಗುರುಗಳಾದ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ 1986ರಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಇಲ್ಲಿನವರೆಗೆ ಈ ಸಂಸ್ಥೆ ಸುಮಾರು 38 ವರ್ಷಗಳಲ್ಲಿ ನಾಡಿನಾದ್ಯಂತ ಅನೇಕ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಸಮ್ಮೇಳನಗಳು, ವಿಚಾರಗೋಷ್ಠಿಗಳು, ಪ್ರಕಟಣೆಗಳು, ದತ್ತಿ ಉಪನ್ಯಾಸಗಳು, ಹೀಗೆ ಶರಣ ಸಾಹಿತ್ಯಕ್ಕೆ ಪೂರಕವಾದ ಅನೇಕ ಸೃಜನಶೀಲ ಬಸವಾದಿ ಶರಣರ ವಿಚಾರಧಾರೆ ಸೂಚಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾನೆ ಇದ್ದೇವೆ. ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ವಿಶಿಷ್ಟವಾದ ಸಮ್ಮೇಳನ. ಕಾರಣಾಂತರಗಳಿಂದ ಕೋವಿಡ್ ಮತ್ತಿತರ ಕಾರಣದಿಂದ ಕಳೆದ 10 ವರ್ಷಗಳ ಕಾಲ ಈ ಒಂದು ಸಮ್ಮೇಳನ ನಡೆದಿರಲಿಲ್ಲ. ಈ ಸಮ್ಮೇಳನಕ್ಕೆ ಈ ಹಿಂದೆ 1998ರಲ್ಲಿ 86ರಲ್ಲಿ ಸಾಸ ಮಳವಾಡ್ರವರು, 88ರಲ್ಲಿ ಡಾಕ್ಟರ್ R.C. ರೇಮಠ್ರವರು, 90ರಲ್ಲಿ L. ಬಸವರಾಜ್ ಅವರು, 96ರಲ್ಲಿ ಚಿದಾನಂದಮೂರ್ತಿಗಳು, 99ರಲ್ಲಿ ಶಾಂತಾದೇವಿ ಮಾಳ್ವಾಡ್ ಅವರು, 2000ರಲ್ಲಿ ಭಗವಾನ್ ದಾಸ್ ತಿವಾರಿ, 2003ರಲ್ಲಿ ಕಲಬುರ್ಗಿಯವರು, ಆನಂತರ 2004ರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಲಠ್ಠೆ ಅವರು, 2010ರಲ್ಲಿ ಪ್ರೊಫೆಸರ್ J. ಸಿದ್ದಲಿಂಗಯ್ಯನವರು, 2013 ಅಜಯ್ ಕುಮಾರ್ ಸಿಂಗ್ರವರು, 2014ರಲ್ಲಿ SR ಗುಂಜಾಳ್, 2025ರಲ್ಲಿ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ್ ಶರಣರು. ಈಗ ಈ ವರ್ಷದಲ್ಲಿ ನಾವು ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರನ್ನು ಈ ಸಮ್ಮೇಳನಾಧ್ಯಕ್ಷರನ್ನ ಮಾಡಿದ್ದೇವೆ. ಪೂಜ್ಯರು ಕೆಲ ಸ್ತರದಿಂದ ಬಂದರೂ ಸಹ ಅವರು ಶಿವದೀಕ್ಷೆಯನ್ನು ಪಡೆದು, ಶರಣ ದೀಕ್ಷೆಯನ್ನು ಪಡೆದು ಅವರು ಇವತ್ತು ಬಹಳ ದೊಡ್ಡ ಶಿವಯೋಗ ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಈ ಇಡೀ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಅಂದರೆ ನಮ್ಮ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಗದಗಿನ ತೋಟದಾರಿ ಮಠದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿ ಅವರು ಗೌರವಾಧ್ಯಕ್ಷರು. ನಾವು ಎಲ್ಲರೂ ಸೇರಿ ಕಾರ್ಯಕಾರಿ ಸಮಿತಿಯಲ್ಲಿ ಡಾಕ್ಟರ್ ಸಿದ್ದರಾಮ ಶರಣ ಬೆಲ್ದಾಳರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವರು ಬಹಳ ದೊಡ್ಡ ಶಿವಯೋಗ ಸಾಧಕರು ಅಂತ ಹೇಳಿದ್ದೇನೆ. ಅಲ್ಲದೆ ಅನೇಕ ಶರಣ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಲವಾರು ಮೌಲಿಕ ಕೃತಿಗಳನ್ನು ರಚಿಸಿರುವಂತಹ ಮಹಾನುಭಾವರು. ಏನು 12ನೇ ಶತಮಾನದಲ್ಲಿ ಒಂದು ಅಸ್ಪೃಶ್ಯ ಸಮಾಜವನ್ನು, ಶೋಷಿತ ಸಮಾಜವನ್ನು ಬಸವಣ್ಣ ಅಪ್ಪಿಕೊಂಡ ಅದರ ಸಂಕೇತವಾಗಿ ಇವತ್ತಿನ ಈ ಸಮ್ಮೇಳನಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ನಮಗೆ ನೆಮ್ಮದಿಯನ್ನು ತಂದಿದೆ. ಆ ಹಿನ್ನೆಲೆಯಲ್ಲಿ ಈ ಸಮಾರಂಭ, ಈ ಸಮ್ಮೇಳನ 18-19ರಂದು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ನಡೆಯಲಿದೆ. ಸಾಕಷ್ಟು ಸಿದ್ಧತೆಗಳಾಗಿವೆ.